ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಕಾಬೂಲ್ ಕಡಲೆ ಇದು. ಒಂದು ನೈಟು ನೆನೆಸಿಟ್ರೆ ತುಂಬಾ ಚೆನ್ನಾಗಿ ನೆನೆಯುತ್ತೆ. ನೆಂದಷ್ಟು ತುಂಬ ಚೆನ್ನಾಗಿ ಬೇಯುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೈಟ್ ನೆನೆಸಿಟ್ರೆ ಬೆಳಗ್ಗೆ ಮಾಡ್ಕೊಳ್ಬೋದು. ನಾವು ನೈಟ್ ಮಾಡ್ತೀವಿ ಅಂದರೆ ಬೆಳಗ್ಗೆ ನೆನೆಸಿಟ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು ನೋಡಿ ನೆನೆಸಿರೋ ಅಂಥ ಕಾಬೂಲ್ ಕಡಲೆನ ಇದರಲ್ಲಿ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ತುಂಬ ನೀರೇನು ಹಾಕೋದು ಬೇಡ. ಅದರಲ್ಲಿ ಒಂದು ಚಕ್ಕೆ ಪೀಸು, ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಅದು ಟೇಸ್ಟ್ಗಷ್ಟೇ ಒಂದು ಸ್ಪೂನಷ್ಟು ಎಣ್ಣೆ. ನೋಡಿ, ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4-5 ವಿಷಲ್ ಬರಬೇಕು. ಕಡಲೆ ಬೆಂದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊ 3. ಇದು ಜಾಮೂನ್ ಟೊಮೊಟೊ, ಜಾಸ್ತಿ ಹುಳಿ ಬರಲ್ಲ, ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಕಾಯಿ ಮತ್ತು ಈರುಳ್ಳಿ, ದಪ್ಪ ಸೈಜ್ ಒಂದು ಈರುಳ್ಳಿ. ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಈಗ ಇದನ್ನು ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ. ನೋಡಿ, ಲವಂಗ ಮತ್ತು ಏಲಕ್ಕಿ 2. ಚಕ್ಕೆ ಬೇಯಬೇಕಾದ್ರೆ ಹಾಕಿದ್ದೀವಿ, ಚಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆ ಎಲ್ಲ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಬೇಕು. ಹಸಿ ವಾಸನೆ ಹೋದರೆ ತುಂಬ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ನೀರೆಲ್ಲ ಇಂಗಿದೆ. ಒಂದು 2 ನಿಮಿಷ ಈ ಥರ ತಟ್ಟೆ ಮುಚ್ಚಿಬಿಟ್ರೆ ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ನೀರೆಲ್ಲ ಇಂಗಿದೆ. ಈಗ ಅದಕ್ಕೆ 3 ಟೊಮೊಟೊ ಏನು ರುಬ್ಬಿರ್ತೀವಿ ಅದನ್ನು ಸೇರಿಸ್ಕೊಳ್ಬೇಕು. ಜಾಮೂನ್ ಟೊಮೊಟೊ ಹಾಕಬೇಕು. ನಮ್ಗೆ ಗ್ರೇವಿ ಎಲ್ಲ ಜಾಸ್ತಿ ಬೇಕು ಅಂದರೆ ನೋಡಿ, ಈಗ ಬೇಯಿಸಿರೋ ಅಂಥ ಕಾಬೂಲ್ ಕಡಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ ಅದಕ್ಕೆ ಧನಿಯಾ ಒಂದು ಅರ್ಧ ಚಮಚದಷ್ಟು, ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನಮ್ಮ ಖಾರ ಹೇಗೆ ಬೇಕೋ ಹಾಗೆ, ಗರಂ ಮಸಾಲ ಸ್ವಲ್ಪ, ಮತ್ತು ಚೆನ್ನ ಮಸಾಲದೇ ಮಸಾಲ ಬರುತ್ತಲ್ವ ಅದು 1 ಸ್ಪೂನಷ್ಟು, ಪೆಪ್ಪರ್ ಪೌಡ್ರು ಒಂದು ಅರ್ಧ ಚಮಚದಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆಲ್ಲ ಸ್ವಲ್ಪ ಖಾರ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ, ತುಂಬ ಖಾರ ಇರಬಾರ್ದು. ಒಂದು ಚಿಟಿಕೆಯಷ್ಟು ಅರಿಶಿನ, ನಾವು ಕಡಲೆ ಬೇಯಿಸ್ಬೇಕಾದ್ರೆ ಹಾಕಿರ್ತೀವಿ, ನೋಡಿಕೊಂಡು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಬೇಕು. ಕಡಲೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಿ. ನೋಡಿ, ಒಂದು 2 ನಿಮಿಷದ ಕಾಲ ಬಿಟ್ಟರೆ ನೋಡಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ತಳ ಬಿಟ್ಕೊಂಡು ಬರ್ತಾಯಿದೆ. ಈ ಥರ ಆದಾಗ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ. ನೋಡಿ, ಈ ಕಲರ್ ಬರಬೇಕು, ಆಗ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಮೂನ್ ಟೊಮೊಟೊ ಸ್ವಲ್ಪ ಜಾಸ್ತಿ ರುಬ್ಕೊಳ್ಬೋದು. ಮತ್ತು ಗೋಡಂಬಿ ರುಬ್ಬಿದ್ರೆ ತುಂಬ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ನೋಡಿ, ಆಗಿದೆ. ನೋಡಿ, ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ.
ನೋಡಿ ಈಗ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು 3/4 kg ಅಷ್ಟಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈಗ ಫಸ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ, ಕಾಯಿಸಿರೋಂಥ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಕಲಸಿ ಒಂದು ಅರ್ಧ ಅವರ್ ಬಿಡಬೇಕು. ಆಗ ಸಾಫ್ಟಾಗಿ ಬರುತ್ತೆ. ಪೂರಿ ಮಾಡಿದಾಗೂ ಅಷ್ಟೇ ಚೆನ್ನಾಗಿ ಉಬ್ಬುತ್ತೆ. ನೋಡಿ ಅರ್ಧ ಅವರ್ ಆಗಿದೆ. ನೋಡಿ ಈಗ ಲಟ್ಟಿಸ್ಕೊಂಡು ಒಂದೊಂದೇ ಲಟ್ಟಿಸ್ಬೇಕಾದ್ರೆ ಕಷ್ಟ ಆಗುತ್ತೆ. ನೋಡಿ ಈ ಥರ ಮಾಡಿದ್ರೆ ಬೇಗನೂ ಆಗುತ್ತೆ. ನೋಡಿ ಈ ಥರ ಒಂದು ಟಿಫನ್ದು ಮುಚ್ಚಳ ಇರುತ್ತೆ, ಇಲ್ಲಾಂದರೆ ಈ ಥರದ್ದು ತಗೊಂಡು ನೋಡಿ ಈ ಥರ ಕಟ್ ಮಾಡಿದ್ರೆ ಬೇಗ ಆಗುತ್ತೆ. ಶೇಪು ಚೆನ್ನಾಗಿ ಬರುತ್ತೆ. ಒಂದೇ ಸಮಕ್ಕೆ ಒಂದೇ ಸೈಜಲ್ಲಿ. ನೋಡಿ ಒಂದೇ ಸರಿ 6ರಿಂದ 7 ಆಗುತ್ತೆ. ನೋಡಿ ಎಣ್ಣೆ ಕಾದಿದೆ. ಈಗ ನೋಡಿ ಒಂದೊಂದೇ ಬಿಡ್ಬೋದು, 2-3 ಬೇಕಾದರೂ ಬಿಡ್ಬೋದು. ನೋಡಿ ಈ ಥರ ಮಾಡಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಒಂದೇ ಸರಿ 2ರಿಂದ 3 ಬಿಟ್ಕೊಂಡ್ರೆ ಬೇಗನೂ ಆಗುತ್ತೆ. ತುಂಬ ತೆಳು ಲಟ್ಟಿಸ್ಬಾರ್ದು, ಸ್ವಲ್ಪ ಮೀಡಿಯಮಾಗಿ ಲಟ್ಟಿಸಿದ್ರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಉಬ್ಬಿ. ತುಂಬಾ ಚೆನ್ನಾಗಿರುತ್ತೆ ಚನ್ನ ಮಸಾಲ ಜೊತೆ ಪೂರಿ. ನೋಡಿ ಆಗಿದೆ. ನೋಡಿ ಈ ಕಲರ್ ಬಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಬೆಳ್ಳಕ್ಕಿದ್ರೆ ಅದು ಅಷ್ಟೊಂದು ಇದಾಗಲ್ಲ. ನೋಡಿ ಒಂದೇ ಸರಿ 2-3 ಬಿಟ್ಟರೆ ಬೇಗನೆ ಆಗುತ್ತೆ. ನೋಡಿ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಹೊಸ್ದಾಗಿ ಕಲಿಯೋರ್ಗು ತುಂಬಾ ಈಸಿ ಆಗುತ್ತೆ. ನೋಡಿ ಪೂರಿ ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.